ವಿಶ್ವದಾದ್ಯಂತ ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಿದೆ. ದೊಡ್ಡ ಮಟ್ಟದಲ್ಲೇ ಕ್ರೇಜ್ ಇದ್ದಿದ್ದಂತ ಸಿನಿಮಾ, ಆ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಮೂಡಿ ಬಂದಿದೆ ಅಂತ ನೋಡಿದಂಥವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬೆಳಗ್ಗೆ 6:30ರಿಂದಲೇ ಕಾಂತಾರ ಶೋಗಳು ಆರಂಭ ಆಗಿದೆ. ಇಡೀ ದಿನದ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್. ಯಾವ ಥಿಯೇಟರ್ ಮುಂದೆ ಹೋದ್ರೂ ಕೂಡ ಅಷ್ಟೇ, ಆನ್ಲೈನ್ ಬುಕ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಸೋಲ್ಡ್ ಔಟ್ ಆಗೋಗಿದ್ದಾವೆ ಟಿಕೆಟ್ಸ್ಗಳು. ಆ ರೀತಿಯಾದಂಥ ಕ್ರೇಜ್ ಇದ್ದಿದ್ದು, ಆ ಕ್ರೇಜ್ ಅನ್ನ, ಆ ನಿರೀಕ್ಷೆಗಳಿತ್ತಲ್ಲ, ಆ ನಿರೀಕ್ಷೆಗಳನ್ನ ಹುಸಿ ಮಾಡದೆ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅದ್ಭುತವಾದಂಥ ದೃಶ್ಯ ಕಾವ್ಯವನ್ನ ಕೊಟ್ಟಿದ್ದಾರೆ. ನಿರ್ದೇಶಕ ಕಮ್ ಆಕ್ಟರ್ ಆಗಿರುವಂಥ ರಿಷಬ್ ಶೆಟ್ಟಿ 38 ದೇಶಗಳ 6,500 ಸ್ಕ್ರೀನ್ಗಳಲ್ಲಿ ಕಾಂತಾರ ರಿಲೀಸ್ ಆಗಿದೆ, ಅಬ್ಬರಿಸ್ತಾ ಇದೆ. ರಾಜ್ಯದೆಲ್ಲೆಡೆ ಪ್ರೀಮಿಯರ್ ಶೋಗೂ ಕೂಡ ಅಭಿಮಾನಿಗಳು ನೋಡಿದಂಥ ಸಂದರ್ಭದಲ್ಲಿ ಜೈಕಾರವನ್ನ ಹಾಕಿದ್ರು. ನಿನ್ನೆ ಸಂಜೆಯಿಂದಲೇ ಪ್ರೀಮಿಯರ್ ಶೋಗಳು ಆರಂಭ ಆಗಿದೆ. ಕನ್ನಡದ ರಾಜಮೌಳಿ ರಿಷಬ್ ಶೆಟ್ಟಿ ಅಂತ ಹೇಳ್ತಾ ಇದ್ದಾರೆ ಫ್ಯಾನ್ಸ್. ಅಷ್ಟು ಅದ್ಭುತವಾಗಿ ರಿಷಬ್ ಕಟ್ಕೊಟ್ಟಿದ್ದಾರೆ ಕಾಂತಾರ ಚಾಪ್ಟರ್ 1 ಅನ್ನ. ಹಿಂದಿಯಲ್ಲೂ ಕೂಡ ಕಾಂತಾರ ಶಿವ ತಾಂಡವಾಡ್ತಾ ಇದೆ. ಮೊದಲ ದಿನ ಹಿಂದಿಯಲ್ಲೇ 15ರಿಂದ 20 ಕೋಟಿ, ಮುಂಗಡ ಸೇಲ್ಸ್ ನಲ್ಲಿ 75,000 ಟಿಕೆಟ್ ಸೇಲ್ ಆಗೋಗಿದಾವೆ. ಹಿಂದಿಯಲ್ಲೂ ಕೂಡ ಕೂಲಿಯನ್ನ ಹಿಂದಿಕ್ಕಲಿರುವಂತದ್ದು ಕಾಂತಾರ. ಮೊದಲ ದಿನ ಹಿಂದಿಯಲ್ಲಿ 7 ಕೋಟಿಯನ್ನ ಗಳಿಸಿತ್ತು ಕೂಲಿ. ನಾರ್ತ್ ಬೆಲ್ಟ್ ನಲ್ಲೂ ಕೂಡ ಡಿವೈನ್ ಸ್ಟಾರ್ ಅಬ್ಬರಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ನಾರ್ತ್ ಸೈಡ್ ನಲ್ಲೂ ಕೂಡ ಕಾಂತಾರ ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿತ್ತು, ದೊಡ್ಡ ಮಟ್ಟದಲ್ಲಿ ಗಳಿಕೆ ಕೂಡ ಕಂಡಿತ್ತು. ಈಗ ಮತ್ತೊಮ್ಮೆ ಅದು ರಿಪೀಟ್ ಆಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಚೀಫ್ ಆಗಿರುವಂತ ಆನಂದ್ ಸಾಲುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದ್ ಕಡೆ ವಿಜಯದಶಮಿ, ಮತ್ತೊಂದ್ ಕಡೆ ಕಾಂತಾರದ ಹಬ್ಬ ಕೂಡ ನಡೀತಾ ಇದೆ. ಯಾವ ಮಟ್ಟಿಗೆ ಕ್ರೇಜ್ ಇತ್ತು, ಆ ಕ್ರೇಜು ಹುಸಿಗೊಳಿಸದ ರೀತಿಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಇನ್ನಷ್ಟು ನಿರೀಕ್ಷೆಯನ್ನ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ರಿಷಬ್ ಶೆಟ್ಟಿ ಕಟ್ಕೊಟ್ಟಿರುವಂಥದ್ದು ಕಾಂತಾರ 1 ಅನ್ನ. ನೀವು ಕೂಡ ನೋಡಿದ್ರ, ಏನ್ ಹೇಳ್ತಾ ಹೋಗ್ಬೋದು ಅಂತ ಕಾಂತಾರದ ಬಗ್ಗೆ? ಎಸ್, ಪೃಥ್ವಿರಾಜ್ ಹಾರ್ನಳ್ಳಿ ನಿಜಕ್ಕೂ ಕನ್ನಡಿಗರಿಗಷ್ಟೇ ಅಲ್ಲ, ಇಡೀ ಭಾರತೀಯರಿಗೆ ಡಬಲ್ ದಸರಾ ಅಂತ ಹೇಳ್ಬೋದು. ಒಂದು ಕಡೆ ದಸರಾ ನಡೀತಾ ಇದ್ರೆ, ಇನ್ನೊಂದು ರೀತಿ ಕಾಂತಾರ ದಸರಾ ನಡೀತಾ ಇದೆ ಅಂತ ಹೇಳ್ಬೋದು. ಖಂಡಿತ ಸಿನಿಮಾ ರಿಲೀಸ್ ಆಗೋ ತನಕನೂ ಯಾವುದೇ ರೀತಿಯ ಅಬ್ಬರದ ಆರ್ಭಟದ ಪ್ರಚಾರ ಇರಲಿಲ್ಲ. ತುಂಬ ಕಾಮ್ ಆಗಿ ಕೂಲಾದ ಪ್ರಚಾರವನ್ನು ಮಾಡಿಕೊಂಡು ಹೋಗ್ತಾ ಇದ್ರು. ಅಂದರೆ ನಮಗೂ ಅನಿಸಿತ್ತು, ಏನು ಗುರು ಇಡೀ ಸಿನಿಮಾ ರಿಲೀಸ್ಗೆ ಇನ್ನೊಂದು ವಾರ ಇದ್ದರೂ ಕೂಡ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ, ಹೈದರಾಬಾದ್, ಮುಂಬೈ, ಡೆಲ್ಲಿ ಅಂತ ಇವೆಂಟ್ಗಳನ್ನ ಮಾಡ್ತಾ ಇಲ್ಲ. ರಿಷಬ್ ಅವರು ಏನು ಮಾಡ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಕಡಿಮೆ ಇದೆಯಾ ಅನ್ನೋ ರೀತಿಯಲ್ಲಿ ಕೂಡ ಕ್ವಶನ್ ಮಾರ್ಕ್ ಕೊಟ್ಟಿತ್ತು. ಆದರೆ ಅವರ ಒಂದು ಥಾಟ್, ಅವರ ಒಂದು ಸ್ಟ್ರಾಟಜಿ ಏನಿತ್ತು ಅಂದರೆ, ಈ ಸಿನಿಮಾ ಮೊದಲ ದಿನಕ್ಕಿಂತ 2ನೇ ದಿನ, 3ನೇ ದಿನ ಅಥವಾ 4ನೇ ದಿನಗಳ ನಂತರದಲ್ಲಿ ಬಾಯ್ಮಾತಿನದ ಪ್ರಚಾರದ ಮೂಲಕ ಏನು ಅಬ್ಬರಿಸುವಂಥ ಸಿನಿಮಾ ಅನ್ನುವಂಥ ಥಾಟ್ ಇತ್ತು. ಅದು ಈಗ ನಿಜಕ್ಕೂ ನಿಜ ಅನ್ನಿಸ್ತಾ ಇದೆ. ಯಾಕಂದರೆ ಹಿಂದಿ ಬೆಲ್ಟ್ನಲ್ಲಿ ಕಾಂತಾರ ಪ್ರೀಮಿಯರ್ ಶೋ ಪೇಯ್ಡ್ ಪ್ರೀಮಿಯರ್ ಆಯೋಜಿಸಿರಲಿಲ್ಲ. ಇವತ್ತು 6 ಗಂಟೆಯಿಂದ ಹಿಂದಿ ಬೆಲ್ಟ್ನಲ್ಲಿ ಸಿನಿಮಾ ಶುರುವಾಗಿದೆ. ಆದರೆ ಹಿಂದಿ ಬೆಲ್ಟ್ನಲ್ಲೇ ಕೂಡ ಮೊದಲ ದಿನವೇ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಾಂತಾರ ಸಿನಿಮಾ ಹಿಂದಿ ಬೆಲ್ಟ್ನಲ್ಲಿ 75,000 ಟಿಕೆಟ್ ಅಡ್ವಾನ್ಸ್ ಸೇಲನ್ನು ಪಡ್ಕೊಂಡಿದೆ. ಈ ಮೂಲಕ ಮೊದಲ ದಿನವೇ 15ರಿಂದ 20 ಕೋಟಿಯನ್ನು ಕಾಂತಾರ ಗಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಇದ್ರು, ಅಮೀರ್ ಖಾನ್ ಇದ್ರು, ನಾಗಾರ್ಜುನ ಇದ್ರು, ಉಪೇಂದ್ರ ಇದ್ರು. ಇಂತಹ ಸಿನಿಮಾ ಹಿಂದಿ ಬೆಲ್ಟ್ನಲ್ಲಿ ಕೇವಲ 7 ಕೋಟಿಯನ್ನು ಗಳಿಸಿತ್ತು. ಆದರೆ ಕಾಂತಾರ ಸಿನಿಮಾ 15ರಿಂದ 20 ಕೋಟಿಯನ್ನು ಗಳಿಸುವ ಮೂಲಕ ಈ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗುವ ಎಲ್ಲ ಸೂಚನೆಯನ್ನು ಕೊಡ್ತಾ ಇದೆ. ಖಂಡಿತ ಇದು 1000 ಕೋಟಿ ಸಿನಿಮಾ ಅಂತ ಸಿನಿಮಾವನ್ನು ನೋಡಿದವರು ಹೇಳ್ತಾ ಇದ್ದಾರೆ. ರಿಷಬ್ ಅವರ ಅಭಿನಯವನ್ನು ಕಣ್ತುಂಬಿಕೊಂಡು ಮೈ ಜುಮ್ ಅಂತ ಅನಿಸುತ್ತೆ ಅನ್ನುವ ರೀತಿಯಲ್ಲಿ ಒಂದು ಉದ್ಗಾರವನ್ನು ಹೇಳ್ತಾ ಇದ್ದಾರೆ. ಒಂದು ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಹೇಳ್ಬೋದು. ಖಂಡಿತ ಇದು ಕನ್ನಡಕ್ಕೆ ಬೇಕಿತ್ತು ಅಂಥದ್ದೊಂದು ಸಿನಿಮಾ ಬಂದಿದೆ. ಈಗ ಇದನ್ನು ಸೆಲೆಬ್ರೇಟ್ ಮಾಡಬೇಕಾದ ಅವಶ್ಯಕತೆ ಅಷ್ಟೇ ಇದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಈ ಮೂವಿಯನ್ನ ನೋಡಿ ಬಂದಂತ ಫ್ಯಾನ್ಸ್ ಅಂತೂ ಫುಲ್ ಫಿದಾ ಆಗಿದ್ರು. ಯಾರ್ಯಾರು ಏನೇನು ಮಾತನಾಡಿದ್ರು, ಯಾವ ರೀತಿಯಾಗಿ ತಮ್ಮ ಜೋಶನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ. ಎರಡು ಚೆನ್ನಾಗಿದೆ ಮೇಡಮ್. ಎಕ್ಸ್ಪೆಕ್ಟೇಷನ್ ಬಿಟ್ಟಿದೆ, ರಿಯಾಲಿಟಿ ಸಕ್ಕದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನ್ಯಾಷನಲ್ ಅವಾರ್ಡ್ ಫಿಕ್ಸ್ ಪಕ್ಕ ಅವ್ರಿಗೆ. ಸೂಪರ್ ಅಲ್ಟಿಮೇಟ್. ಆ ಶೆಟ್ರೇ ಬರ್ಬೇಕು ಆ ಮೂವಿ ಮಾಡ್ಬೇಕಂದ್ರೆ. ತುಂಬಾ ಚೆನ್ನಾಗಿದೆ. ಶೆಟ್ರು ಗ್ಯಾಂಗ್ ಇರೋರು ಕನ್ನಡ ಯಾರು ಅಲ್ಲಾಡ್ಸಕ್ ಆಗಲ್ಲ. ಪಾಡ್ತ್ರೀನೇ ಅದ್ದೂರಿ. ಇನ್ನು ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಸೂಪರ್ ಆಗಿದೆ ಫಿಲಮ್. ರಿಯಲ್ ಗಾಡ್ ರಿಷಬ್ ಶೆಟ್ಟಿ ಸೂಪರ್ ಚೆನ್ನಾಗಿದೆ. ಸೂಪರ್. ಹೂ ಸೆಟ್ 3 years 4 years ಬೇಕು ಮಾಸ್ಟರ್ ಪೀಸ್ ಕ್ರಿಯೇಟ್ ಮಾಡಕ್ಕೆ. ನೋಡಿ ಕಲ್ತ್ಕೊಳ್ಳಿ, 1 ವರ್ಷದಲ್ಲಿ ಮಾಡಿದ್ದಾರೆ. ಚಾಮುಂಡಿಯ ದಂತಕಥೆ ಬಂದು ನೋಡಿ. ಫಿಲಮ್ ಸೂಪರ್ ಆಗಿದೆ. ಇಂಡಿಯನ್ ಸಿನಿಮಾಲೇ ಈ ತರ ಮೂವಿ ಬಂದಿಲ್ಲ, ಸಕ್ಕತ್ತಾಗಿದೆ ಮೂವಿ. ಸೂಪರ್ ಅಲ್ಟಿಮೇಟ್. ಆ ಶೆಟ್ರೇ ಬರ್ಬೇಕು ಆ ಮೂವಿ ಮಾಡ್ಬೇಕಂದ್ರೆ. ಶೆಟ್ರು ಗ್ಯಾಂಗ್ ಇರೋರು ಕನ್ನಡ ಯಾರು ಅಲ್ಲಾಡ್ಸಕ್ ಆಗಲ್ಲ.